ಡಿ ಗ್ಯಾಂಗ್ಗೆ ಸಂಬಂಧಪಟ್ಟಂತ 75 ದಿನ ನಡೆದಂತ ತನಿಖೆಯ ಚಾರ್ಜ್ ಶೀಟ್ ಅನ್ನ 24ನೇ ಎಸಿಎಂಎಂ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಸಲ್ಲಿಕೆ ಆಗಿದೆ. ಇವತ್ತು ಪರಿಶೀಲನೆ ಆಗಬೇಕಾಗಿತ್ತು, ಆಗಿಲ್ಲ. ಮುಂದಿನ ದಿನಗಳಲ್ಲಿ ಅದು ಪರಿಶೀಲನೆ ಕೂಡ ಆಗುತ್ತೆ. ಆ ಬಳಿಕ ಕಾನೂನು ಸಮರ ಕೂಡ ಶುರುವಾಗುತ್ತೆ. ಇಷ್ಟು ದಿನ 75 ದಿನ ತನಿಖೆ ಹೇಗೆ ನಡೀತು, ತನಿಖೆಯ ಸಂದರ್ಭದಲ್ಲಿ ತನಿಖಾಧಿಕಾರಿಗಳಿಗೆ ಸಿಕ್ಕಂತ ಸಾಕ್ಷಿಗಳೆಷ್ಟು, ಕೊಟ್ಟಂತ ಹೇಳಿಕೆಗಳು, ದಾಖಲು ಮಾಡಿಕೊಂಡಂಥ 161 ಸ್ಟೇಟ್ಮೆಂಟ್, ಅದೇ ರೀತಿಯಾಗಿ ಜಡ್ಜ್ ಮುಂದೆ ಕೂಡಿಸಿದಂತಹ 164 ಸ್ಟೇಟ್ಮೆಂಟ್, ಇದೆಲ್ಲವನ್ನು ಕೂಡ ದಾಖಲು ಮಾಡಲಾಗಿದೆ, ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ. ಇದರ ಜೊತೆಯಲ್ಲಿ ಒಂದಷ್ಟು ಪ್ರತ್ಯಕ್ಷ ಸಾಕ್ಷಿಗಳು, 4 ಪ್ರಮುಖವಾದಂತಹ ಫೋಟೋಗಳು, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಪ್ರಮುಖವಾದಂತಹ ಫೋಟೋಗಳು, ಇದೆಲ್ಲವನ್ನ ಕೂಡ ಒಳಗೊಂಡಂತಹ 3991 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಹಾಗಾದ್ರೆ ಆ ಚಾರ್ಜ್ ಶೀಟ್ನ ಹೈಲೈಟ್ಸ್ ಏನು, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ದಿನ ಬರೋಬ್ಬರಿ 75 ದಿನಗಳಲ್ಲಿ ಪೊಲೀಸರು ಡಿ ಗ್ಯಾಂಗ್ನ ಕ್ರೈಮ್ ಶೀಟ್ ರೆಡಿ ಮಾಡಿದ್ದಾರೆ. ರೇಣುಕಾಸ್ವಾಮಿ ನೆತ್ತರು ಹರಿದ 75 ದಿನಗಳಲ್ಲಿ ಪೊಲೀಸರು ಚಾರ್ಜ್ ಶೀಟ್ ತಯಾರಿಸಿದ್ದಾರೆ. 24ನೇ ಎಸಿಎಂಎಂ ಕೋರ್ಟ್ಗೆ ತನಿಖಾಧಿಕಾರಿಗಳು ರೇಣುಕಾಸ್ವಾಮಿ ಕೊಲೆ ಕೇಸ್ನ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣವನ್ನ ತನಿಖಾಧಿಕಾರಿಗಳು ಪಿನ್ ಟು ಪಿನ್ ಜಾಲಾಡಿದ್ದಾರೆ. ಯಾವುದೇ ಸಾಕ್ಷ್ಯವನ್ನು ಬಿಡದೆ ಕಲೆಕ್ಟ್ ಮಾಡಿದ್ದಾರೆ. ಡಿ ಗ್ಯಾಂಗ್ ರಕ್ಕಸರ ಬಟ್ಟೆಯಲ್ಲಿ ರಕ್ತದ ಕಲೆಯಿಂದ ಹಿಡಿದು ಸಿಸಿಟಿವಿ ದೃಶ್ಯಗಳನ್ನು ಸಂಗ್ರಹಿಸಿದ್ದಾರೆ. ಇಷ್ಟೇ ಯಾಕೆ, ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆಗಳನ್ನು ದಾಖಲಿಸಿದ್ದಾರೆ. ಹಾಗಾದ್ರೆ ರೇಣುಕಾಸ್ವಾಮಿ ಕೊಲೆ ಕೇಸ್ ಚಾರ್ಜ್ ಶೀಟ್ನ ಹೈಲೈಟ್ಸ್ಗಳೇನು ಅಂತಾನೆ ತೋರಿಸ್ತೀವಿ ನೋಡಿ. ಈ ಚಾರ್ಜ್ ಶೀಟ್ ಹೈಲೈಟ್. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಚಾರ್ಜ್ ಶೀಟ್ ಬರೋಬ್ಬರಿ 3991 ಪುಟಗಳಿವೆ. ಪೊಲೀಸರು ಸಲ್ಲಿಸಿರೋ ಈ ಚಾರ್ಜ್ ಶೀಟ್ನಲ್ಲಿ A1 ಪವಿತ್ರ ಗೌಡ, A2 ದರ್ಶನ್ ಅಂದ ಹಾಗೆ ತನಿಖಾಧಿಕಾರಿಗಳು ಬರೋಬ್ಬರಿ 231 ಸಾಕ್ಷ್ಯಗಳನ್ನು ಸಂಗ್ರಹಿಸಿದ್ದಾರೆ. 27 ಸಾಕ್ಷಿಗಳಿಂದ ಹೇಳಿಕೆಯನ್ನು ದಾಖಲಿಸಿದ್ದಾರೆ. 3 ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆ ಪಡೆದಿದ್ದಾರೆ. 17 ಜನರಿಂದ 164 ಹೇಳಿಕೆ, 70 ಜನರಿಂದ 161 ಹೇಳಿಕೆ ಪಡೆದುಕೊಂಡಿದ್ದಾರೆ. ಬೆಚ್ಚ ಬೀಳಿಸುವ ವಿಷಯ ಅಂದರೆ ದರ್ಶನ್, ಪವಿತ್ರ ಸೇರಿ 14 ಆರೋಪಿಗಳ ಬಟ್ಟೆ ಮೇಲೆ ರೇಣುಕಾಸ್ವಾಮಿ ರಕ್ತದ ಕಲೆ ಪತ್ತೆಯಾಗಿದೆ. 7 ಆರೋಪಿಗಳ ಶೂ ಹಾಗೂ ಚಪ್ಪಲಿ ಮೇಲೂ ರಕ್ತದ ಕಲೆ ಸಿಕ್ಕಿದೆ. ಇದಿಷ್ಟೇ ಅಲ್ಲ, ಚಾರ್ಜ್ ಶೀಟ್ನಲ್ಲಿ ರೇಣುಕಾಸ್ವಾಮಿ ದರ್ಶನ್ ಅಭಿಮಾನಿ ಅನ್ನೋದು ದೃಢವಾಗಿದೆ. ಖುದ್ದು ರೇಣುಕಾಸ್ವಾಮಿ ಮನೆಯಲ್ಲಿ ಪೊಲೀಸರು ದರ್ಶನ್ ಫೋಟೋಗಳನ್ನು ಕಲೆಕ್ಟ್ ಮಾಡಿದ್ದಾರೆ. ನೋಡಿದ್ರಲ್ವಾ, ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ತನಿಖಾಧಿಕಾರಿಗಳು ಡಿ ಗ್ಯಾಂಗ್ ಜನ್ಮವನ್ನ ಜಾಲಾಡಿದ್ದಾರೆ. ಯಾವುದೇ ಸಾಕ್ಷ್ಯವನ್ನು ಬಿಡದೆ ಕಲೆಕ್ಟ್ ಮಾಡಿದ್ದಾರೆ. ಇದನ್ನೆಲ್ಲ ನೋಡ್ತಿದ್ರೆ ಡಿ ಗ್ಯಾಂಗ್ ತಪ್ಪಿಸಿಕೊಳ್ಳೋಕೆ ಚಾನ್ಸ್ ಇಲ್ಲ. ನಾಗರಾಜ್ ಜೊತೆ ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಓಕೆ, ನಮ್ಮ ಜೊತೆ ಗಣ್ಯ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಬಸವರಾಜ್ ಮಾಲಗತ್ತಿ, ನಿವೃತ್ತ ಪೊಲೀಸ್ ಅಧಿಕಾರಿ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸುನಿಲ್ ಕುಮಾರ್, ಹಿರಿಯ ವಕೀಲರು, ಮತ್ತು ಡಾಕ್ಟರ್ ದಿನೇಶ್, ವಿಧಿವಿಜ್ಞಾನ ತಜ್ಞರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ತಮಗೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮೊದಲಿಗೆ ನಾನು ದಿನೇಶ್ ಅವರಿಂದ ಶುರು ಮಾಡ್ತೀನಿ, ಯಾಕಂದರೆ ವಿಧಿವಿಜ್ಞಾನ ಇಲ್ಲಿ ಭಾಳ ದೊಡ್ಡ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಡಾಕ್ಟರ್ ದಿನೇಶ್ ಅವರೇ, ಡಾಕ್ಟ್ರೇ, ಆಲ್ರೆಡಿ ಇವತ್ತಿನ ಚಾರ್ಜ್ ಶೀಟನ್ನು ನೀವು ಗಮನಿಸಿರ್ತೀರಿ, ಯಾಕಂದರೆ ನಿಮ್ಮಂಥವರಿಗೆ ಆ ವಿಧಿವಿಜ್ಞಾನ ಪ್ರಯೋಗಾಲಯದ ಯಾವೆಲ್ಲ ಮಾಹಿತಿಗಳು ಅಲ್ಲಿ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಕುತೂಹಲ ಇರುತ್ತೆ. ನಮಗೆ ಯಾವ ಥರ ಬ್ರೇಕಿಂಗ್ ನ್ಯೂಸು ಇಂಪಾರ್ಟೆಂಟ್ ಆಗಿರುತ್ತೋ ಅದೇ ಥರ ನಿಮಗೊಂದಿರುವಂಥ ಕುತೂಹಲ. ನೀವು ಕಂಡುಕೊಂಡಂಥ ರೀತಿಯಲ್ಲಿ ಇಲ್ಲಿ ತನಕ 75 ದಿನಗಳ ಕಾಲ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಧ್ಯಮಗಳಲ್ಲಿ ಏನು ಬರ್ತಾ ಇತ್ತು, ಪೊಲೀಸರು ಹಾಗಿರ್ಬೋದಂತೆ ಹೀಗಿರ್ಬೋದಂತೆ ಅಂತೇಳಿ, ಈಗ ನೀವು ಕಂಡುಕೊಂಡಂಥ ರೀತಿಯಲ್ಲಿ ಮಾರಕವಾಗಬಹುದಾ ಅಥವಾ ಸುಲಭವಾಗಿ ಬಗೆಹರಿಯುವಂಥ ಅಥವಾ ಸುಲಭವಾಗಿ ಒಂದು ರೀತಿಯಲ್ಲಿ ಜಾಮೀನು ಸಿಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆಯಾ ಇವತ್ತಿನ ಚಾರ್ಜ್ ಶೀಟಲ್ಲಿ FSLಗೆ ಸಂಬಂಧಪಟ್ಟ ಮಾಹಿತಿಗಳನ್ನು ನೋಡಿದಾಗ? ಸರ್, ಆಡಿಯೋ ಪ್ರಾಬ್ಲಮ್ ಆಗಿದೆ. ನೀವು ಸ್ವಲ್ಪ ಮ್ಯೂಟ್ ಮಾಡ್ದಂಗಿದೆ ಸರ್, ಸ್ವಲ್ಪ ಮ್ಯೂಟ್ ಮಾಡಿದಿರಿ ಅಂತ ಅನ್ಸುತ್ತೆ. ಪ್ಲೀಸ್ ದಿನೇಶ್ ಅವರೇ. ಹೌದು ನೋಡಿ,
ಈಗ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದ್ದಾರೆ ಅಂತ ಗೊತ್ತಿದೆ ಹೊರತು ಚಾರ್ಜ್ ಶೀಟ್ ನಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ದಟ್ ಇಸ್ ನಂಬರ್ ಒನ್. Okay. ಆಮೇಲೆ ಎರಡನೇದು, ಈಗ ನಮ್ಮ ಕಮಿಷನರ್ ಹೇಳಿಕೆ ಪ್ರಕಾರ ದೇರ್ ಆರ್ ಸೋ ಮೆನಿ ಫೋರೆನ್ಸಿಕ್ ಎವಿಡೆನ್ಸಸ್ ಏನಿದೆ ಅದು ಬಂದಿದೆ ಅಂತ ಅಷ್ಟು ಗೊತ್ತಿದೆ ಹೊರತು, ಬಟ್ ಆ ಎವಿಡೆನ್ಸ್ ಅಲ್ಲಿ ಏನಿದೆ, ವಾಟ್ ಆರ್ ದೋಸ್ ಎವಿಡೆನ್ಸಸ್, ಅದರಲ್ಲಿ ಮೆಟೀರಿಯಲ್ ಎವಿಡೆನ್ಸ್ ಎಷ್ಟು, ಟ್ರೇಸ್ ಎವಿಡೆನ್ಸಸ್ ಎಷ್ಟು, ಟೆಕ್ನಿಕಲ್ ಎವಿಡೆನ್ಸಸ್ ಯಾವುದು, ಮತ್ತೆ ಬಯಾಲಜಿಕಲ್ ಎವಿಡೆನ್ಸಸ್ ಯಾವುದು, ಮತ್ತೆ ಯಾವ ಎವಿಡೆನ್ಸು ಯಾವ ಆರೋಪಿಗೆ ರಿಲೇಟೆಡ್ ಆಗಿದೆ, ಯಾವ ಆರೋಪಿ ಯಾವ ಪಾತ್ರ ವಹಿಸಿದ್ದಾರೆ ಈ ಅಪರಾಧದಲ್ಲಿ ಅನ್ನೋದು ಅಬ್ಸಲ್ಯೂಟ್ಲಿ ವಿ ಆರ್ ಅನ್ಅವೇರ್ ಅಂಡ್ ವಿ ಆರ್ ಟೋಟಲಿ ಇಗ್ನೋರೆಂಟ್ ಆಫ್ ದಟ್. But definitely once the details are available, we can tell you the exact and full opinion on those. ಓಕೆ, ದಿನೇಶ್ ಸರ್ ಬರ್ತೀನಿ. ಮಾಲಗತ್ತಿ ಸರ್, ಈಗ ಚಾರ್ಜ್ ಶೀಟ್ ಫೈಲ್ ಆಗಿದೆ. ತನಿಖಾಧಿಕಾರಿಗಳ ಕಾರ್ಯ ಮುಂದಿನ ಹಂತದಲ್ಲಿ ಹೇಗಿರುತ್ತೆ? ಪೊಲೀಸರ ಕೆಲಸ ಏನಿರುತ್ತೆ ಇನ್ನು ಮುಂದೆ? ಚಾರ್ಜ್ ಶೀಟ್ ಫೈಲ್ ಆಗಿದೆ ಅಂದರೆ ತನಿಖೆ ಮುಗಿತಂತ ಅರ್ಥ ಇಲ್ಲ. ಯಾಕಂದ್ರೆ ಚಾರ್ಜ್ ಶೀಟ್ನಲ್ಲಿ ಇನ್ನೂ ಕೆಲವೊಂದು CFI ರಿಪೋರ್ಟ್ ಬರಬೇಕು, ಲ್ಯಾಬ್ ರಿಪೋರ್ಟ್ ಬರಬೇಕಾಗಿದೆ ಹೈದರಾಬಾದ್. ಇಲ್ಲ ಬಂದಿಲ್ಲ, ನಿನ್ನೆ ಬಂದಿದೆ ಅಂತ ಇಲ್ಲ, ಏನು ಸಬ್ ಬಂದಿಲ್ಲ ಅಂತ ಹೇಳಿದ್ರು ಕಮಿಷನರು, ಪೆಂಡಿಂಗ್ ಇದೆ ಅಂತಂದ್ರು. ಸೊ ಅದು ಚಾರ್ಜ್ ಶೀಟ್ನಲ್ಲೇ ಬರೆದಿರ್ತೀವಿ ನಾವು, ಬಂದ ಮೇಲೆ ಕೋರ್ಟಿಗೆ ಸಲ್ಲಿಸಲಾಗುವುದು ಅಂತ ಚಾರ್ಜ್ ಶೀಟ್ನಲ್ಲಿ ಬರೆದಿರ್ತೇವೆ. ಇದೇನು 4,000-5,000 ಪುಟಗಳಾಗಿದೆ ಚಾರ್ಜ್ ಶೀಟು ಅಂತ ಹೇಳ್ತಾರಲ್ಲ, ಅದು ನಾವು ಕ್ವಾಲಿಟಿ ನೋಡಬೇಕು ಹೊರತಾಗಿ ಕ್ವಾಂಟಿಟಿ ನೋಡುವಂಗಿಲ್ಲ. ನಾವು ತನಿಖೆ ಮಾಡೋ ಕಾಲಕ್ಕೆ ಮರ್ಡರ್ ಕೇಸ್ಗಳ ತನಿಖೆಯಲ್ಲಿ ನಾನು ಬೆಳಗಾವಿಯಾಗಿದ್ದಾಗೆ 36 ಮರ್ಡರ್ ಆಗಿದ್ದು ಒಂದು ಕೇಸ್ನಲ್ಲಿ. 36 ಮರ್ಡರು, 300 ಜನ ಆರೋಪಿಗಳು. ಅದರಲ್ಲಿ ಚಾರ್ಜ್ ಶೀಟ್ ಬರೇ 150 ಪೇಜಿಂದ ಇತ್ತು. 150 ಪೇಜ್ ಇತ್ತು. ಅಕ್ವಿಟ್ ಅದು ಎಲ್ಲ ಓದು ಆಗಲಿಲ್ಲ. ಅವಾಗ ಬರ್ಮನ್ DIG ಅವರಿದ್ರು, ಬಹಳ ಸೀರಿಯಸ್ ಆ್ಯಕ್ಷನ್ ತೊಗೊಂಡ್ರು. ಬಟ್ ಏನು ವರ್ಕೌಟ್ ಆಗಲಿಲ್ಲ. ಅಂಥ ಕೇಸ್ಗಳಲ್ಲಿನೇ 150 ಪೇಜು. ಇದು ಒಂದು ಕೇಸ್ನಲ್ಲಿ 4,000 ಪುಟಗಳು 5,000 ಪುಟಗಳು ಅಂತಾರೆ. ಈ ಕ್ವಾಲಿಟಿ ನೋಡ್ಬೇಕು ಹೊರತಾಗಿ ಕ್ವಾಂಟಿಟಿ ಅಲ್ಲ. ಬಟ್ ಇದರಲ್ಲಿ ಏನಾಗಿದೆ, ಒಂದನ್ನು ಅಪ್ರಿಷಿಯೇಟ್ ಮಾಡ್ತೇನೆ, ಭಾಳ ತೀಕ್ಷ್ಣವಾಗಿ ಸೂಕ್ಷ್ಮ ರೀತಿಯಲ್ಲಿ ಎಲ್ಲ ವೈಜ್ಞಾನಿಕವಾಗಿ ತಾಂತ್ರಿಕವಾದ ದೃಷ್ಟಿಯಿಂದ, ಸಾಕ್ಷ್ಯಾಧಾರಗಳ ದೃಷ್ಟಿಯಿಂದ, ಕಲೆಕ್ಷನ್ ದೃಷ್ಟಿಯಿಂದ, ಪಂಚನಾಮ ದೃಷ್ಟಿಯಿಂದ ಎಲ್ಲ ರೀತಿಯ, ಇವನ್ 161 ಆಗಲಿ 164 ಆಗಲಿ, ಅಪ್ರೂವರ್ ಆಗಲಿ, 4-5 ಜನ ಅಪ್ರೂವರ್ ಆಗಿದ್ದಾರೆ. ಯಾರಿಗೆ ಕಡಿಮೆ ಪಾತ್ರ ಇದೆ ಆರೋಪಿಗಳು ಅಂಥವ್ರಿಗೆ ಅಪ್ರೂವರ್ ಮಾಡಿದ್ದಾರೆ. ಸೊ ಒಳ್ಳೆ ರೀತಿಯಲ್ಲಿ ತನಿಖೆ ಆಗಿದೆ, ಅದೇ ಪ್ರಶ್ನೆ ಇಲ್ಲ. ಅಂದರೆ ಮಾಲಗತ್ತಿ ಅವರೇ, ಒಂದು ಎಲ್ಲ ವರ್ಗದಲ್ಲಿ ಒಂದಿತ್ತು ಮೊದಲಿದ್ದ ಪೊಲೀಸ್ ಆಫೀಸ್. ನಾನು ಕೇಳ್ತಾ ಇದ್ದೆ, ಈ ದೊಡ್ಡ ದೊಡ್ಡ ರೌಡಿ ಶೀಟರ್ಗಳೆಲ್ಲ ಇದ್ದಾರಲ್ಲ ಒಳಗಡೆ, ಅವರನ್ನು ಯಾಕೆ ಹಂಗೆ ಬಿಟ್ಟಿದ್ದೀರಿ, ಅವರ ವಿರುದ್ಧ ಕ್ರಮ ಕೈಗೊಳ್ಳುವಂಥ ಪೊಲೀಸರು ಯಾಕಿಲ್ಲ? ಅದಕ್ಕೆ ನನ್ನ ಒಬ್ಬ ಗೆಳೆಯ ಹೇಳ್ತಾ ಇದ್ರು, ಹಿಂದೆ ಎಲ್ಲ ಇದ್ರು ಸರ್ ಒಳ್ಳೊಳ್ಳೆ ಪೊಲೀಸ್ ಆಫೀಸರ್ಸ್, ಈಗ ಯಾರು ಧೈರ್ಯ ತೋರಿಸ್ತಾ ಇಲ್ಲ, ಈಗ ಅವರೇ ಬಂದು ಒಳಗೆ ಡಾನ್ಗಳಾಗಿರ್ತಾರೆ ಅಂತೇಳಿ. ನೀವೊಂದು ಮಾತು ಹೇಳಿದಾಗ ನನಗೆ ಒಂದು ಖುಷಿ ಆಯ್ತು. ಏನಪ್ಪ ಅಂತಂದರೆ, ಇಲ್ಲ, ಇದನ್ನು ಭಾಳ ನಿಖರವಾಗಿ ಭಾಳ ಸ್ಟ್ರಾಂಗ್ ಆಗಿ ಮಾಡಿದ್ದಾರೆ, ಎಲ್ಲ ಮಾಹಿತಿಗಳನ್ನು ಮಾಡಿದ್ದಾರೆ ಅನ್ನುವಂಥದ್ದು ಅದೊಂದು ಭಾಳ ಅಪ್ರಿಷಿಯೇಟ್ ಆಗುವಂಥ ವಿಚಾರ. ಅನೇಕ ಕೇಸುಗಳನ್ನು ನೋಡಿದ್ದೇನೆ, ಇದರಲ್ಲಿ ತನಿಖೆ ಭಾಳ ಒಳ್ಳೆಯದಾಗಿದೆ. ಇದೇ ಥರ ಗೌರಿ ಲಂಕೇಶ್ ಕೇಸ್ನಲ್ಲೂ ತನಿಖೆ ಭಾಳ ಒಳ್ಳೆಯದಾಗಿದೆ. ಯಾಕಂದ್ರೆ ಗೌರಿ ಲಂಕೇಶ್ ಕೇಸ್ನಲ್ಲಿ ಬಾಂಬೆ ಹೈಕೋರ್ಟು CBI ಇದವರಿಗೆ ಉಗಿದಿದ್ರು. ಅವರು ಹೋಗಿ ಕರ್ನಾಟಕ ಪೊಲೀಸರು ಹೋಗಿ ಕಲ್ಕೊಂಬನ್ನಿ ನೀವು ಅಂತ. 12 ವರ್ಷದಿಂದ ಅವರು ಪೆಂಡಿಂಗ್ ಇಟ್ಟಿದ್ರು. ಕರ್ನಾಟಕ ಪೊಲೀಸು ಅನುಚಿತ್ ಅವ್ರದ್ದು SP ಇದ್ರು ಅವಾಗ, ಅವ್ರ ನೇತೃತ್ವದಲ್ಲಿ ತನಿಖಾ ಒಂದು SIT ಮಾಡಿದ್ರು. ಅದರಲ್ಲಿ ಎಲ್ಲ ಆರೋಪಿಗಳನ್ನು ಹಿಡಿದ್ರು. ಅವರು ಅರೆಸ್ಟ್ ಮಾಡಿ ಅವ್ರಿಗೆ ಕ್ಲೂ ಕೊಟ್ರು. ಎರಡು ದಾಬೋಲ್ಕರ್ ಕೇಸು, ಇನ್ನೊಂದು ಯಾವ್ದೋ ಪನ್ಸಾರಿ ಕೇಸ್, ಎರಡು ಕೇಸ್ನಲ್ಲಿ ಕ್ಲೂ ಕೊಟ್ರು, ಇವು ಆರೋಪಿಗಳು ಇದಾರಂತ. ಆಮೇಲೆ CBI ದವರು ಅವ್ರನ್ನ ಅರೆಸ್ಟ್ ಮಾಡಿ, ಅಲ್ಲಿವರೆಗೆ ಯಾರಂತ ಗೊತ್ತಿರಲಿಲ್ಲ. ಅಂತ ಕೇಸ್ನಲ್ಲಿ ಸದಾ ಇಷ್ಟೊಂದು 5,000-6,000 ಏನಾಗಿಲ್ಲ. ಮಾಡಿದ್ದಾರೆ, ತನಿಖೆ ಮಾಡಿದ್ರೆ ನಾನು ಕ್ರಿಟಿಸೈಸ್ ಮಾಡೋದಲ್ಲ, ಬಟ್ ಒಳ್ಳೆ ರೀತಿಯಲ್ಲಿ ತನಿಖೆ ಆಗಿದೆ. ಐ ವಿಲ್ ಅಪ್ರಿಷಿಯೇಟ್ ದ ಪೊಲೀಸ್. ಜಾಮೀನು ಸಿಕ್ಕಿಲ್ಲ, ಜಾಮೀನು ಸಿಗುದಿಲ್ಲ ಅವ್ರಿಗೆ. ಯಾಕಂದ್ರೆ ಅದು ಅಷ್ಟೊಂದು ಸೂಕ್ಷ್ಮವಾಗಿ ತನಿಖೆ ನಡೆದಿದೆ, ಪರ್ಫೆಕ್ಟ್ ಆಗಿದೆ. ಬಟ್ ಇದರಲ್ಲಿ ಏನಾಗ್ತದೆ, ಇಷ್ಟೊಂದು ಮಾಡಿದಾರಲ್ಲ, ಇಷ್ಟು ತನಿಖೆ ಆಗಿದ್ರೆ ಮುಂದೆ ಜಾಮೀನು ಲೋಕಲ್ ಕೋರ್ಟ್ನಲ್ಲಿ ಸಿಗ್ಲಿಕ್ಕಿಲ್ಲ, ಸೆಷನ್ ಕೋರ್ಟ್ನಲ್ಲಿ ಸಿಗ್ಲಿಕ್ಕಿಲ್ಲ. ಆದರೆ ಹೈಕೋರ್ಟು ಕೋರ್ಟ್ನಲ್ಲಿ ಸಿಗುವಂಥ ಚಾನ್ಸಸ್ ಭಾಳಷ್ಟಿದೆ.